ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಇವತ್ತಿನ ವಿಡಿಯೋದಲ್ಲಿ ಒಂದು 5 ಬಗೆಯ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ಗಳಿರುತ್ತೆ. ಇದು ಒಂದು ಉಚಿತವಾಗಿ ಹೊಲಿಗೆ ಯಂತ್ರ ಕೊಡೋದಾಗಿರ್ಬೋದು, ಅಥವಾ ತಳ್ಳುವ ಗಾಡಿಗಳನ್ನು ಫ್ರೀಯಾಗಿ ಕೊಡುವಂಥದ್ದಾಗಿರ್ಬೋದು, ಫ್ರೀಯಾಗಿ ಲ್ಯಾಪ್ಟಾಪನ್ನು ಕೊಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಿದೆ. ಒಂದು ವಿಚಾರ ಬಂದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಅಂದರೆ ಮೈಸೂರು ಜಿಲ್ಲೆಯ ನಿವಾಸಿಗಳಿಗೆ ಮಾತ್ರ ಇದೊಂದು ಅನ್ವಯ ಆಗುತ್ತೆ. ಇನ್ನು ಒಂದು ಬಂದು ಮಂಡ್ಯ ಜಿಲ್ಲೆಗೆ ಅನ್ವಯ ಆಗುತ್ತೆ. ಇನ್ನು 3 ವಿಚಾರಗಳು ಬಂದು ಆಲ್ ಓವರ್ ಕರ್ನಾಟಕ ಯಾರು ಬೇಕಾದರೂ ಈ ಒಂದು ಫೆಸಿಲಿಟಿಗಳನ್ನು ಯೂಸ್ ಮಾಡ್ಕೋಬೋದಾಗಿದೆ. ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ಒಂದು ನಾನು ವಿಡಿಯೋನ ಮಾಡಿದ್ದೆ PMFME ಸ್ಕೀಮ್ ಬಗ್ಗೆ. ಆ ಒಂದು ಸ್ಕೀಮ್ನಲ್ಲಿ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ಸಿಗ್ತಾ ಇದೆ. 200ಕ್ಕೂ ಹೆಚ್ಚು ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಶುರು ಮಾಡೋರಿಗೆ ಅಥವಾ ಆಲ್ರೆಡಿ ಇರೋರಿಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಕೂಡ 15 ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನ ಸಿಗುತ್ತೆ ಅಂತ ನಾನೊಂದು ವಿಡಿಯೋನ ಮಾಡಿದ್ದೆ. ಅಲ್ಲಿಗೆ ಕೆಲವರು ಫೇಕು, ಇದು ಸುಮ್ಮನೆ ವ್ಯೂಸ್ಗೋಸ್ಕರ ಅಂತ ಯಾರೋ ಕಮೆಂಟ್ ಮಾಡಿದರು. ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಅದೆಲ್ಲ ಅಲ್ಲೇ ರಿಮೂವ್ ಆಗುತ್ತೆ, ಬಟ್ ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೂ ವಿಡಿಯೋ ನೋಡೋಂಥವ್ರಿಗೆ ತಿಳಿಸ್ತಾ ಇರೋದು ನಾನು, ಸರ್ಕಾರದಲ್ಲಿ ಸಾವಿರಾರು ಯೋಜನೆಗಳಿದೆ. ಯೋಜನೆಯ ಫಲವನ್ನು ಸಾರ್ವಜನಿಕರು ತಗೋತಾ ಇದ್ದಾರೆ. ನಿಮ್ಮ ಸುತ್ತಮುತ್ತಲಿರೋರು ಕೂಡ ತಗೋತಾ ಇದ್ದಾರೆ. ನೀವು ಕೆಲವರಿಗೆ ಮಾಹಿತಿ ಇಲ್ಲ ಅಂತ ಅಂದ್ಬಿಟ್ಟು ಕೆಲವ್ರು ನೀವು ಬೇರೆ ನ್ಯೂಸ್ಗಳು ನೋಡಿ ಏನು ಅಂದ್ಕೊಂಡಿದ್ದೀರಿ ಏನೋ ಗೊತ್ತಿಲ್ಲ. ಬಟ್ ಆದರೆ ನಾನು ಜನರಿಗೆ ಯೂಸ್ ಆಗಲಿ ಅಂತಲೇ ಮಾಹಿತಿಯನ್ನು ಹುಡುಕಿ ತಡುಕಿ ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ತೊಗೊಂಡೇ ನಾನು ಕೊಡುವಂಥದ್ದು. ಸೊ ಸುಮ್ಮನೆ ವ್ಯೂಸ್ಗೋಸ್ಕರ ಬೇರೆ ಸುದ್ದಿಗಳು ಸಾಕಷ್ಟಿದೆ. ವ್ಯೂಸ್ ತೊಗೊಳ್ಳೋವಂಥದ್ದೇ. ಜಸ್ಟ್ ಆ ಒಂದು ಟ್ರೆಂಡಿಂಗ್ ಟಾಪಿಕಲ್ಲಿ ನಾನು ವಿಡಿಯೋ ಮಾಡಿದ್ರು ಸಾಕು, ವ್ಯೂಸ್ ಬರುತ್ತೆ, ಅದರ ಅಗತ್ಯ ಇಲ್ಲ. ಇದು ಕಡಿಮೆ ವ್ಯೂಸ್ ಬಂದರೂ ಪರವಾಗಿಲ್ಲ, ಯೂಸ್ ಆಗುವಂಥವ್ರಿಗೆ ಯೂಸ್ ಆಗಲಿ ಅಂತಲೇ ನಾನು ವಿಡಿಯೋ ಮಾಡೋವಂಥದ್ದು. ನಿನ್ನೆ ನಾನು ಮಾಡಿದ್ನಲ್ಲ PMFME ಸ್ಕೀಮು, ಆ ಸ್ಕೀಮ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಏನಿದೆ ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟ್ಗೆ ಸಭಾ ಅನ್ನುವಂತಹ ಒಬ್ಬರು ಮಹಿಳಾ ಅಧಿಕಾರಿ, ಅವರಿಗೆ ಫೋನ್ ಮಾಡಿ ಆಲ್ಮೋಸ್ಟ್ ನಾನು ಒಂದು 3 ನಿಮಿಷಗಳ ಕಾಲ, ನಿನ್ನೆ ನಾನು 2 ಗಂಟೆಲಿ ವಿಡಿಯೋ ಹಾಕಿರೋದಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ನಂಬರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅಷ್ಟೇ. 1 ಗಂಟೆ 2 ನಿಮಿಷದಲ್ಲಿ ಫೋನ್ ಮಾಡಿ ಆಲ್ಮೋಸ್ಟ್ ನಾನು ಒಂದು 2 ನಿಮಿಷ 45 ಸೆಕೆಂಡು ಇನ್ಫಾರ್ಮೇಷನನ್ನು ತಗೊಂಡು ಅವ್ರ ಹತ್ರ ನಾನು ವಿಡಿಯೋ ಮಾಡಿದಂಥದ್ದು. ಜೊತೆಗೆ ಅವರೇ ಕಳಿಸಿದಂತಹ ನೋಡಿ, ಇದು ವಾಟ್ಸಪ್ನಲ್ಲಿ ಅವರೇ ಕಳಿಸಿರುವಂತಹ ಆ ಒಂದು ಸ್ಕೀಮ್ ಬಗೆಗಿನ ಹೆಚ್ಚಿನ ಮಾಹಿತಿ ಏನಿದೆ ಎಲ್ಲವನ್ನು ಕೂಡ ಕಳಿಸ್ಕೊಟ್ಟಿದ್ರು. ಇದೆಲ್ಲವನ್ನು ರೆಫರೆನ್ಸ್ ಆಗಿ ತಗೊಂಡೇ ನಾನು ವಿಡಿಯೋ ಮಾಡಿದಂಥದ್ದು. ಸುಮ್ಮನೆ ಅನಗತ್ಯವಾಗಿ ನಿಮ್ಮ ಟೈಮು ವೇಸ್ಟ್ ಮಾಡೋದಕ್ಕೆ ನನಗೂ ಕೂಡ ಟೈಮ್ ಇಲ್ಲ. ನಿಮ್ಮ ಅಮೂಲ್ಯವಾದ ಸಮಯ ವೇಸ್ಟ್ ಮಾಡೋದಕ್ಕೆ ನನ್ನ ಅಮೂಲ್ಯವಾದ ಸಮಯವನ್ನು ಕೂಡ ವೇಸ್ಟ್ ಮಾಡೋ ಅಷ್ಟು ಸಮಯ ಖಂಡಿತವಾಗ್ಲೂ ಇಲ್ಲ. ದಯವಿಟ್ಟು ಆ ರೀತಿ ಕಮೆಂಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ, ಯಾರು ವಿಡಿಯೋ ಕಮೆಂಟ್ ಮಾಡ್ತಾಯಿದ್ದೀವಿ, ಸುಮ್ಮನೇನು ಬೇಕಾಬಿಟ್ಟು ವಿಡಿಯೋ ಮಾಡೋ ಅಂಥವ್ರ ಅಥವಾ ನಿಜವಾಗಿ ವಿಡಿಯೋ ಮಾಡೋ ಅಂಥವ್ರ ಅಂತ ಅಂದ್ಬಿಟ್ಟು ತಿಳ್ಕೊಂಡು ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಫಸ್ಟು ಹೇಳಿದ್ನಲ್ಲ ಮೈಸೂರು ಜಿಲ್ಲೆಗೆ ಅನ್ವಯ ಆಗುವಂಥದ್ದು ಒಂದಷ್ಟಿದೆ, ಮಂಡ್ಯ ಜಿಲ್ಲೆಗೆ ಅನ್ವಯ ಆಗುವಂಥ ಒಂದು ಕೆಲಸ ಖಾಲಿ ಇದೆ. ಇನ್ನು ಮಿಕ್ಕಂತಹ 3 ಇನ್ಫಾರ್ಮೇಷನ್ ಬಂದು ಆಲ್ ಓವರ್ ಕರ್ನಾಟಕ ಇದಾಗುತ್ತೆ. ಮೊದಲನೇದಾಗಿ ಬಂದು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಈ ಒಂದು ಇಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಫೆಸಿಲಿಟಿಗಳು ಸಿಗುತ್ತೆ, ಜನರು ಯೂಸ್ ಮಾಡ್ಕೋಬೋದಾಗಿದೆ. 2025 ಮತ್ತು 26ನೇ ಸಾಲು ಅಂದರೆ ಈ ಸಾಲಿನಲ್ಲಿ SFC ಮತ್ತು ಪಾಲಿಕೆ ಅನುದಾನ, ಪಾಲಿಕೆಯಲ್ಲಿ ಒಂದಿಷ್ಟು ಅನುದಾನ ಅಂತ ಹಣವನ್ನು ಇಡ್ತಾರೆ. ಆ ಹಣದಲ್ಲಿ ಈಗ ಏನು ಹೇಳ್ತೀನಿ ಆ ಎಲ್ಲ ಕೆಲಸಗಳು ಮಾಡಲೇಬೇಕಾಗುತ್ತೆ. ಸೊ ಅದೆಲ್ಲವನ್ನು ಇವಾಗ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಅವಶ್ಯಕತೆ ಇರೋರು ತೊಗೊಬೋದು. ಏನಂದರೆ ಈ ಒಂದು SFC ಮತ್ತು ಪಾಲಿಕೆ ಅನುದಾನದ ಅಡಿಯಲ್ಲಿ ಹಿಂದುಳಿದ ಬಡ ಜನರಿಗೆ ಮತ್ತು SC ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಜೊತೆಗೆ ಪೌರ ಕಾರ್ಮಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಎಲ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ನಾನು, ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಇದ್ದಾರೆ, ಟೈಲರಿಂಗ್ ಮಿಷಿನ್ಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಪಕ್ಕಾ ಮನೆ ಮಾಡ್ಕೊಳ್ಳೋಕ್ಕೆ ಹಣವನ್ನು ಕೂಡ ಕೊಡ್ತಾರೆ. ಸ್ವಯಂ ಉದ್ಯೋಗ ಮಾಡೋಂಥವ್ರಿಗೂ ಕೂಡ ಸಹಾಯಧನ ಇರುತ್ತೆ. ಜೊತೆಗೆ ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥವ್ರಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಾರೆ. ಜೊತೆಗೆ ಸ್ಟಡೀಸ್ಗೆ ವ್ಯಾಸಂಗ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತಾರೆ. ಜೊತೆಗೆ ಪೌರ ಕಾರ್ಮಿಕರ ಮಕ್ಕಳ ಒಂದು ವಿದ್ಯಾಭ್ಯಾಸದ್ದು ಫೀಸ್ ಏನು ಕಟ್ಟಿರ್ತಾರೆ ಅದರ ಮರುಪಾವತಿ ಶುಲ್ಕವನ್ನು ಮರುಪಾವತಿ ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಕ್ರೀಡಾಪಟುಗಳು ಯಾರಾದರೂ ಇದ್ದರೆ ಅವರಿಗೂ ಕೂಡ ಪ್ರೋತ್ಸಾಹ ಧನ ಇರುತ್ತೆ. ಜೊತೆಗೆ PhD ಮಾಡ್ತಾ ಇರೋಂಥವ್ರಿಗೆ ಅವ್ರಿಗೂ ಕೂಡ ಪ್ರೋತ್ಸಾಹ ಧನ ಇರುತ್ತೆ. LLB ಮಾಡ್ತಾ ಇರೋಂಥವ್ರಿಗೆ ಅವ್ರಿಗೆ ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಅವ್ರಿಗೂ ಕೂಡ ಸಹಾಯಧನ ಇರುತ್ತೆ. ಜೊತೆಗೆ ವಿಶೇಷ ಚೇತನರಿಗೆ ಕೃತಕವಾಗಿ ಅಂಗ ಜೋಡಣೆ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಇರುತ್ತೆ. ಇದರ ಜೊತೆಗೆ ರೆಟ್ರೋಫಿಟ್ಮೆಂಟ್ ಸ್ಕೂಟರ್ ಏನು ಬರುತ್ತೆ ಅದು, ಜೊತೆಗೆ ಎಲೆಕ್ಟ್ರಿಕ್ ವೀಲ್ ಚೇರು, ಸ್ಮಾರ್ಟ್ ವಾಕಿಂಗ್ ಸ್ಟಿಕ್ಕು, ಶ್ರವಣ ಯಂತ್ರ ಅಂದರೆ ಕಿವಿ ಕೇಳದೇ ಇರೋರು ಹಾಕ್ತಾರಲ್ಲ ಮೆಷಿನು, ಆ ಶ್ರವಣ ಯಂತ್ರ, ಇದೆಲ್ಲವನ್ನು ಕೊಡೋದಕ್ಕೆ ಆಸಕ್ತಿಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಯಾರಿಗೆ ಅವಶ್ಯಕತೆ ಇದೆ ಅವರು ಅರ್ಜಿಯನ್ನು ಹಾಕ್ಬೋದು. ಅರ್ಜಿಯನ್ನು ಎಲ್ಲ ಹಾಕಬೇಕು ಅಂತಂದರೆ ಮೈಸೂರಿನಲ್ಲಿ ಒಟ್ಟು ಮಹಾನಗರ ಪಾಲಿಕೆ ಏನಿದೆ 9 ವಲಯಗಳಿದೆ. ಆ ಒಂದು 9 ಗೂಗಲಲ್ಲಿ ನೋಡಿದ್ರೆ ಸಾಕು, ಮೈಸೂರದು ಏನು ಮಹಾನಗರ ಪಾಲಿಕೆದು
ಆಫೀಸ್ಗಳೆಲ್ಲ ತೋರಿಸುತ್ತೆ. 9 ವಲಯಗಳಲ್ಲಿ ಯಾವುದಾದ್ರೂ ವಲಯಕ್ಕೆ ಹೋದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಜೊತೆಗೆ ಅರ್ಜಿಯನ್ನು ಕೊಡ್ತಾರೆ. ಅರ್ಜಿಗೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ, ಉಚಿತವಾಗಿರುತ್ತೆ. ಆ ಒಂದು ಅರ್ಜಿಯನ್ನು ತಗೊಂಡು ಫಾರ್ಮ್ ಫಿಲ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಸಂಬಂಧಪಟ್ಟಂತಹ ದಾಖಲಾತಿಗಳ ಜೆರಾಕ್ಸ್ಗಳನ್ನು ನೀವು ಅದ್ರ ಜೊತೆ ಅಟ್ಯಾಚ್ ಮಾಡಿ ಅದನ್ನು ನೀವು ಎಲ್ಲಿ ತೊಗೊಂಡ್ರೋ ಅರ್ಜಿಯನ್ನು ಅಲ್ಲಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅರ್ಜಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಇಷ್ಟು ಹೇಳಿದ್ನಲ್ಲ, ಫ್ರೀ ಹೊಲಿಗೆ ಯಂತ್ರದಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿ, ಪಕ್ಕ ಮನೆ ಮತ್ತು ಲ್ಯಾಪ್ಟಾಪ್ಗಳು, ಈ ಥರ ಏನೇನು ಹೇಳಿದೆ ಎಲ್ಲವೂ ಕೂಡ ನಿಮಗೆ ಒದಗಿಸಿ ಕೊಡ್ತಾರೆ. ಇದು ಪ್ರತಿ ವರ್ಷ ನಡೀತಾ ಇರುವಂಥದ್ದು, ಈಗಲೂ ನಡೆಯುತ್ತೆ. ಅನುದಾನ ಬಂದಷ್ಟು ವರ್ಷಗಳ ಕಾಲ ಮುಂದೆ ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಅನುದಾನ ಇದಕ್ಕೆ ಅಂತ ಮೀಸಲಿಟ್ಟರೆ ಖಂಡಿತವಾಗ್ಲೂ ನಡೆಸ್ಕೊಂಡು ಹೋಗ್ತಾರೆ. ಸೊ ಅವಶ್ಯಕತೆ ಇರೋರು ನೀವು ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಇನ್ನು ಎರಡನೇ ವಿಚಾರ ಬಂದು ಮಂಡ್ಯದಲ್ಲಿ ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಇದು ಬಂದು ನಾನು ಆಗಲೇ ಹೇಳಿದ್ನಲ್ಲ, ಅದು ಮೈಸೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇದು ಅನುದಾನ ಇಟ್ಟಿದ್ರು. ನಿಮ್ಮ ಒಂದು ಬೇರೆ ಜಿಲ್ಲೆ ಆಗಿದ್ದರೆ ನಿಮ್ಮ ಒಂದು ನಗರ ಪಾಲಿಕೆಯಲ್ಲಿ ಹೋಗಿ ವಿಚಾರಿಸಿ. ಈ ರೀತಿ ಮೈಸೂರಿನಲ್ಲಿ ಇದೆಯಲ್ಲ, ನಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ಇದೊಂದು ಏನಾದರೂ ಇದೆಯಾ, ಇದೊಂದು ಫೆಸಿಲಿಟಿ ಏನಾದರೂ ಇದೆಯಾ ಜನಸಾಮಾನ್ಯರಿಗೆ ಅಂತ. ಸೊ ಇದ್ದರೆ ನೀವು ಅಲ್ಲಿಯೂ ಕೂಡ ಉಪಯೋಗಿಸ್ಕೋಬಹುದಾಗಿದೆ. ಇನ್ನು ಎರಡನೇದು ಬಂದು ಮಂಡ್ಯದಲ್ಲಿ ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯ ನಗರಸಭೆ ವ್ಯಾಪ್ತಿಯಲ್ಲಿ ಆ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕೆಲಸವನ್ನು ಮಾಡೋದಕ್ಕೋಸ್ಕರ ಆಲ್ರೆಡಿ ಖಾಲಿ ಇರುವಂತಹ ನಗರ ಪುನರ್ವಸತಿ ಕಾರ್ಯಕರ್ತರ ಹುದ್ದೆ ಖಾಲಿ ಇದೆ. ಆ ಒಂದು ಹುದ್ದೆಗೆ ಗೌರವಧನವನ್ನು ಕೊಡ್ತಾರೆ. ಸಂಬಳ ಅಲ್ಲ, ಗೌರವಧನವನ್ನು ಕೊಡ್ತಾರೆ. ಗೌರವಧನ ಆಧಾರದ ಮೇಲೆ ನಗರಸಭೆ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇರುವ ಅಂದರೆ ಮಂಡ್ಯ ನಗರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರುವಂತಹ ವಿಶೇಷ ಚೇತನ ಅಂದರೆ ವಿಕಲಚೇತನರಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ 16ನೇ ತಾರೀಕು ಕೊನೆ ದಿನ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ವಿಕಲಚೇತನರು ಯಾರಾದರೂ ಇದ್ದರೆ ಮಂಡ್ಯ ನಗರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರುವಂಥವ್ರು, ನಿಮಗೆ ಕೆಲಸದ ಅವಶ್ಯಕತೆ ಇದ್ದರೆ ನಾನು ಸ್ವಲ್ಪ ಕೆಲಸ ಮಾಡಬಲ್ಲೆ ಅನ್ನುವಂತಹ ಒಂದು ಚೈತನ್ಯ ಇರುವಂಥವರು ಖಂಡಿತವಾಗ್ಲೂ ಈ ಒಂದು ಫೋನ್ ನಂಬರ್ಗಳನ್ನು ಸಂಪರ್ಕಿಸಿ. ಈಗೇನು ಹೇಳ್ತೀನಿ, ಈ ಫೋನ್ ನಂಬರ್ ಬಂದು ಈ ಮಂಡ್ಯ ಜಿಲ್ಲೆದು ಏನು ಕೆಲಸ ಹೇಳಿದೆ ಅಷ್ಟೇ. ದಯವಿಟ್ಟು ಬೇರೆ ಅಂದರೆ ನಾವು ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಬೇರೆ ಸ್ಕೀಮ್ಗಳು ಹೇಳಿದ್ನಲ್ಲ, ಅದಕ್ಕೆ ಈ ನಂಬರ್ಗೆ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಮಂಡ್ಯ ಜಿಲ್ಲೆಯಲ್ಲಿ ವಿಕಲಚೇತನರ ಕೆಲಸಕ್ಕೆ ಖಾಲಿ ಇದೆ. ಆ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕುವಂಥವರು 9480075940. ಇನ್ನೂ ಒಂದು ನಂಬರ್ ಹೇಳ್ತೀನಿ, 0823239234. ಮುಂಚೆ ಹೇಳಿದ್ದು ಮೊಬೈಲ್ ನಂಬರ್, ಈಗ ಹೇಳಿದ್ದು ಲ್ಯಾಂಡ್ಲೈನ್ ನಂಬರ್, ಎರಡರಲ್ಲಿ ಯಾವ್ದಾದ್ರು ನಂಬರ್ಗೆ ನೀವು ಸಂಪರ್ಕ ಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಮೂರನೇ ವಿಚಾರ ಬಂದು ಇದು ಬಂದು ಎಲ್ರಿಗೂ ಅನ್ವಯ ಆಗುತ್ತೆ, ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ, ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಮೊದಲನೇದಾಗಿ ಬಂದು ಕೌಶಲ್ಯ ತರಬೇತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದು ಬಂದು ಉಚಿತವಾಗಿ ಕೌಶಲ್ಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಅಂದರೆ ಜಾಬ್ ಓರಿಯೆಂಟೆಡ್ ಟ್ರೈನಿಂಗನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ರುಡ್ಸೆಟ್ ಸಂಸ್ಥೆ ಇದು ಬಂದು ಗೌರ್ಮೆಂಟ್ ಜೊತೆ ಕೊಲಾಬ್ ಆಗಿ ಮಾಡುವಂತಹ ಸಂಸ್ಥೆ. ಸೊ ರುಡ್ಸೆಟ್ ಸಂಸ್ಥೆ ವತಿಯಿಂದ ಮೈಸೂರಿನಲ್ಲಿ ಅಂದರೆ ಮೈಸೂರು ಮಾತ್ರ ಅಂತವರಲ್ಲ, ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ಬೋದು. NRLM ಯೋಜನೆಯಲ್ಲಿ ಇದು ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ, ಎಲ್ಲವೂ ಕೂಡ ಗೌರ್ಮೆಂಟ್ ಅನುದಾನದ ಅಡಿಯಲ್ಲೇ ಬರುವಂಥದ್ದು. ಸೊ ಉಪಯೋಗ ಮಾಡ್ಕೊಳ್ಳಿ, ಸುಮ್ಮನೆ ಫೇಕು ಸಿಗಲ್ಲ ಅದು ಇದು ಅಂತ ಅನ್ಕೋಬೇಡಿ. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ನಿಜವಾಗ್ಲೂ ಏನೂ ಆಗಲ್ಲ. ಒಂಚೂರು ಪ್ರಯತ್ನ ನಮ್ಮ ಕಡೆಯಿಂದನೂ ಅಟ್ಲೀಸ್ಟ್ ಒಂದು 20% ಪ್ರಯತ್ನನಾದರೂ ಇರಬೇಕು. ಕೂತ್ಕೊಂಡು ಫೇಕ್ ಅಂತ ಕಮೆಂಟ್ ಹಾಕೋದು ಈಸಿ. ಎದ್ದೋಗಿ ಹೊರಗಡೆ ವಿಚಾರಿಸಿ ಸ್ವಲ್ಪ ಏನು ನಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಒಂಚೂರು ಪ್ರಯತ್ನ ಪಡೋದು ಬಹಳ ಒಳ್ಳೆಯದು ಅಂತ ಹೇಳ್ತೀನಿ. ಸೊ NRLM ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವತಿಯರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ವಿವಿಧ ರೀತಿಯಾದಂತಹ ಕೌಶಲ್ಯ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಇದು ಬಂದು ದ್ವಿಚಕ್ರ ವಾಹನಗಳ ರಿಪೇರಿ, ಈ ಒಂದು ದ್ವಿಚಕ್ರ ವಾಹನಗಳನ್ನು ರಿಪೇರಿ ಮಾಡೋದು ಹೇಗೆ ನನ್ನ ಟ್ರೈನಿಂಗ್ ಕೊಡ್ತಾರೆ. ಆಗಸ್ಟ್ 18ನೇ ತಾರೀಕಿಂದ ಸೆಪ್ಟೆಂಬರ್ 16ರವರೆಗೆ 30 ದಿನಗಳಿರುತ್ತೆ. ಇದ್ರ ಜೊತೆಗೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಆಗಸ್ಟ್ 21ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೆ ಅಂದರೆ 45 ದಿನಗಳ ಕಾಲ ತರಬೇತಿಯನ್ನು ಕೊಡ್ತಾರೆ. 18ರಿಂದ 45 ವರ್ಷ ವಯಸ್ಸಿರುವಂಥವರು, ಕನ್ನಡವನ್ನು ಓದೋಕ್ಕೆ ಬರೆಯೋದಕ್ಕೆ ಬರುವಂಥವರು, ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಆಸಕ್ತಿ ಇರೋರು, ಇದು ಮೇಯ್ನು, ನಿಮಗೆ ಆಸಕ್ತಿ ಇರಬೇಕು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ. ಆ ರೀತಿ ಆಸಕ್ತಿ ಇರುವಂಥವರಿಗೆ ತರಬೇತಿಯನ್ನು ಕೊಡ್ತಾರೆ ಫ್ರೀಯಾಗಿ. ಜೊತೆಗೆ ಫ್ರೀಯಾಗಿ ಊಟವನ್ನು ಕೂಡ ಕೊಡ್ತಾರೆ 3 ಟೈಮು. ಜೊತೆಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಕೂಡ ಅವರೇ ಫ್ರೀಯಾಗಿ ಕೊಡ್ತಾರೆ. ಎಲ್ಲದಕ್ಕೂ ಗೌರ್ಮೆಂಟಿಂದನೇ ಬರೋದು, ಎಲ್ಲಕ್ಕೂ ಗೌರ್ಮೆಂಟಿಂದನೇ ಹಣ ಬರುತ್ತೆ.
ಗೌರ್ಮೆಂಟ್ ಟ್ಯಾಕ್ಸ್ ನಮ್ಮಗಳ ಟ್ಯಾಕ್ಸ್ ಹಣದಿಂದಲೇ ಇದೆಲ್ಲವೂ ಬರುವಂಥದ್ದು, ನಿಮ್ಮಗಳ ಟ್ಯಾಕ್ಸ್ ಹಣದಿಂದಲೇ ಬರುವಂಥದ್ದು. ಸೊ ದಯವಿಟ್ಟು ನೀವುಗಳ ಅವಶ್ಯಕತೆ ಇರೋರು ಉಪಯೋಗಿಸ್ಕೊಳ್ಳಿ. ಸೊ ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುತ್ತೆ. ಅಂದರೆ ಎಲ್ರಿಗೂ ಕೂಡ ಕೊಡೋಕ್ಕಾಗಲ್ಲ, ಇದು ಬ್ಯಾಚ್ ವೈಸ್ ಮಾಡ್ತಾರೆ. ಇದು ಪ್ರತಿ ತಿಂಗಳು ಪ್ರತಿ ಒಂದು 3 ತಿಂಗಳಿಗೊಂದ್ಸತಿ ಟ್ರೈನಿಂಗ್ಗಳೆಲ್ಲ ನಡೀತಾ ಇರುತ್ತೆ. ನಾನು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾನೆ ಬರ್ತಿದ್ದೀನಿ. ಸೊ ಅರ್ಜಿಗಳು ಹೆಚ್ಚಾದರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊತಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 0821 25 19 ಇದು ಲ್ಯಾಂಡ್ಲೈನ್ ನಂಬರ್ ಆಗಿರುತ್ತೆ. ಮೊಬೈಲ್ ನಂಬರ್ಗಳು ಕೊಡ್ತೀನಿ ನೋಡಿ, 97 404 30061. ಇನ್ನೂ ಒಂದು ನಂಬರ್ ಕೊಡ್ತೀನಿ, 98 440 139 ಇನ್ನೆರಡು ನಂಬರ್ ಇದೆ, ಸಾಕು ಅಂದ್ಕೊಳ್ತೀನಿ. ಇಷ್ಟು ನಂಬರಲ್ಲಿ ಒಂದು ನಂಬರ್ಗೆ ಸಂಪರ್ಕಿಸಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಜೊತೆಗೆ ನೀವು ನೇರವಾಗಿ ರೋಡ್ಸೆಟ್ ಸಂಸ್ಥೆಗೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು. ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅಡ್ರೆಸ್ ಕೊಡ್ತಾರೆ, ಆ ಒಂದು ಅಡ್ರೆಸ್ಗೆ ಹೋಗಿ ಅರ್ಜಿಯನ್ನು ಹಾಕಿ. ಅವಶ್ಯಕತೆ ಇರೋರು, ಆಸಕ್ತಿ ಇರೋರು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ. ಇನ್ನು ಇದನ್ನು ಬಿಟ್ಟರೆ ಇನ್ನೊಂದು ಫ್ರೀಯಾಗಿ ತರಬೇತಿ ಕಾರ್ಯಾಗಾರ ಇದೆ. ಇದು ಬಂದು ಇದ್ರ ಬಗ್ಗೆ ಏನು ಡ್ಯಾನ್ಸು, ಜನಪದ ಡ್ಯಾನ್ಸು ಮತ್ತು ಸಂಗೀತದ ಬಗ್ಗೆ ಆಸಕ್ತಿ ಇರೋವಂಥವ್ರಿಗೆ ಇದು ಕೂಡ ಫ್ರೀ ಆಗಿರುತ್ತೆ ತರಬೇತಿ. ಇದು ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅಂತ ಇದೆ, ಆ ಒಂದು ಟ್ರಸ್ಟ್ ವತಿಯಿಂದ ನಡೀತಾ ಇರುವಂಥದ್ದು. ಇದು ಗೌರ್ಮೆಂಟ್ದಲ್ಲ. ಸೊ ಕಾಲೇಜು ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತರು ಯಾರೇ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲದೇ ಇದ್ರೂ ಪರವಾಗಿಲ್ಲ, ಆಸಕ್ತಿ ಇರೋವಂಥವ್ರಿಗೆ ನಾಟಕ ಆಧಾರಿತ ರಂಗಭೂಮಿ ಟ್ರೈನಿಂಗ್ ಕೂಡ ಕೊಡ್ತಾರೆ. ಜನಪದ ನೃತ್ಯ ಜೊತೆಗೆ ಸಂಗೀತ ಪ್ರಕಾರಗಳ ಉಚಿತ ತರಬೇತಿ ಶಿಬಿರವನ್ನು ಆಗಸ್ಟ್ 7ನೇ ತಾರೀಕಿಂದ ಹಮ್ಮಿಕೊಂಡಿದ್ದಾರೆ. ಕಾರ್ಯಾಗಾರವು BV ಕಾರಂತ ರಂಗಚಾವಡಿ, ಮೈಸೂರು ರಂಗಾಯಣ ವೇದಿಕೆಯಲ್ಲಿ ಸಂಜೆ 4 ಗಂಟೆಗೆ ಉದ್ಘಾಟನೆಯಾಗುತ್ತೆ. ಆಸಕ್ತಿ ಇರುವಂಥವರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಶಿಬಿರ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ಇರುತ್ತೆ. ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ಈ ಒಂದು ಟ್ರೈನಿಂಗು ನಡೆಯುತ್ತೆ. ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ 96 320 73716 ಅಥವಾ ಇನ್ನೊಂದು ನಂಬರ್ ಕೊಡ್ತೀನಿ, 76 187 39 ಈ ಒಂದು ನಂಬರ್ಗೆ ನೀವು ಸಂಪರ್ಕವನ್ನು ಮಾಡ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಮಾಹಿತಿ ಇದೆ, ಇದು ಒಂದು ಏನೋ ರನ್ನಿಂಗ್ ಕಾಂಪಿಟೇಷನ್ ಅಷ್ಟೇ. ಕಾಂಪಿಟೇಷನಲ್ಲಿ ಗೆದ್ದವರಿಗೆ ನಗದು ಬಹುಮಾನ ಇದೆ. ಆದರೆ ಈ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತಂದರೂ ಕೂಡ ಎಂಟ್ರಿ ಫೀಸ್ ಇರುತ್ತೆ. ಸೊ ಓಡುವಂತಹ ಆಸಕ್ತಿ ಇರೋರು ಯಾರಾದರೂ ಅಥ್ಲೆಟ್ಸ್ಗಳಿದ್ದರೆ ಅವರಿಗೆ ಉಪಯೋಗ ಆಗಲಿ ಅಂತ ಈ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ. ಆಗಸ್ಟ್ 10ನೇ ತಾರೀಕು ಮೈಸೂರಿನಲ್ಲಿ ರನ್ ಫಾರ್ ಲೈಫ್ ಅಂತ ಅಥ್ಲೆಟಿಕ್ ಕ್ರೀಡಾಕೂಟ ಇದೆ. ಮೈಸೂರಿನ ಚಾಮುಂಡಿ ವಿಹಾರ್ ಸ್ಟೇಡಿಯಂನಲ್ಲಿ ಯೂನಿಕ್ ಅಥ್ಲೆಟಿಕ್ ಕ್ಲಬ್ ವತಿಯಿಂದ ಆಗಸ್ಟ್ 10ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ರನ್ ಫಾರ್ ಲೈಫ್ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಏಜ್ ಬಂದು 4ರಿಂದ 6 ವರ್ಷ ಇರೋರಿಗೆ ಒಂದು ಕ್ಯಾಟಗರಿ, 6ರಿಂದ 8 ವರ್ಷ ಇರೋರಿಗೆ ಒಂದು ಕ್ಯಾಟಗರಿ, 8ರಿಂದ 10 ವರ್ಷ, 10ರಿಂದ 12 ವರ್ಷ, 12ರಿಂದ 14, 14ರಿಂದ 16, 16ರಿಂದ 18 ವರ್ಷದವರಿಗೆ ಈ ಒಂದು ಕ್ರಮವಾಗಿ 40 ಮೀಟರಿಂದ 300 ಮೀಟರ್ ರನ್ನಿಂಗು, ಲಾಂಗ್ ಜಂಪ್ ಸ್ಪರ್ಧೆ ಇರುತ್ತೆ. ಇದ್ರ ಜೊತೆಗೆ 12ರಿಂದ 14 ವರ್ಷ, 14ರಿಂದ 16 ವರ್ಷ, 16ರಿಂದ 18 ವರ್ಷದವರಿಗೆ 4x100 ರಿಲೇ ಕೂಡ ಇರುತ್ತೆ. ಸೊ ಆಸಕ್ತಿ ಇರುವಂಥವ್ರು ಭಾಗವಹಿಸ್ಬೋದು. ಗೆದ್ದವರಿಗೆ ನಗದು ಬಹುಮಾನ ಇರುತ್ತೆ. ಆದರೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿರೋರು ಅಥ್ಲೆಟ್ಗೆ 200 ರೂಪಾಯಿ, ರಿಲೇ ಗ್ರೂಪ್ಗೆ 400 ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಸೊ ನೀವು ಅಥ್ಲೆಟ್ಗಳಾಗಿದ್ದರೆ ಮಾತ್ರನೇ, ಅಥವಾ ಓಡುವಂತಹ ಆಸಕ್ತಿ ಇರೋರು, ಭಾಗವಹಿಸಬೇಕು ಅನ್ನುವಂಥ ಆಸಕ್ತಿ ಇರೋರು ಮಾತ್ರನೇ ಭಾಗವಹಿಸಿ. 3 ಮಂದಿ ವಿಜೇತರಿಗೆ ನಗದು ಬಹುಮಾನ ನೀಡಲಾಗುತ್ತೆ. ಜೊತೆಗೆ ಭಾಗವಹಿಸಿದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಒಂದು ಫೋನ್ ನಂಬರನ್ನು ಕೊಡ್ತೀನಿ, ಆ ಒಂದು ನಂಬರ್ಗೆ ಸಂಪರ್ಕಿಸಿ. ಬರೀ ಜಿಸ್ಟ್ ಕ್ರೀಡೆ ಏನು ಹೇಳಿದೆ ಅದಕ್ಕೆ ಮಾತ್ರ ಈ ನಂಬರು 63 64 320 613 ಈ ಒಂದು ನಂಬರ್ಗೆ ಫೋನ್ ಮಾಡಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಇದಿಷ್ಟು ಇವತ್ತಿನ ಒಂದಷ್ಟು ಉಪಯುಕ್ತ ಮಾಹಿತಿಗಳು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಜನರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಜನರಿಗೆ ಯೂಸ್ ಆಗುತ್ತೆ. ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಇದ್ರ ಜೊತೆಗೆ ನನ್ನ ಒಂದು ಪುಸ್ತಕವನ್ನು ಪ್ರೀತಿ ಆಕಾಶದಷ್ಟು ಪುಸ್ತಕ ಓದುವಂತಹ ಆಸಕ್ತಿ ಇರೋರು, ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತಾ ಇದ್ದೀನಿ. ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ನೀವು ಸಂಪರ್ಕಿಸಿ, ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ, ಅದಕ್ಕೆ ತಪ್ಪದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಪಾಸಿಟಿವ್ ಆಗಿದ್ದರೂ ಓಕೆ, ನೆಗೆಟಿವ್ ಆಗಿದ್ದರೂ ಓಕೆ. ಪಾಸಿಟಿವ್ ಆಗಿದ್ದರೆ ಖುಷಿಯಾಗುತ್ತೆ, ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನ ಪಡ್ತೀನಿ. ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಪುಸ್ತಕದ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.